ಒಳ್ಳೇದಾಗ್ಲಿ ತಾಯಿ, ನೀವೆಲ್ಲ ಚೆನ್ನಾಗಿರ್ಬೇಕು. ಆಹಾ, ಮಹಿಳೆಯರೆಲ್ಲರಿಗೂ ನನ್ನ ನಮಸ್ಕಾರ. ಈ ಹೆಂಗಸರು ಸಮಾರಂಭಕ್ಕೆ ಶತಮಾನೋತ್ಸವ ಅಂದ್ರೆ 100 ವರ್ಷ ಆಗಿದೆ ಅಂತ ಕಾಣುತ್ತೆ. ಈ 100ನೇ ವರ್ಷದ ಸಮಾರಂಭಕ್ಕೆ ನನ್ನ ಕರೆದಿದ್ದಕ್ಕೆ ನನಗೆ ತುಂಬಾ ಅದಾಗ್ತಾ ಇದೆ. ನಿಮ್ಮ ಉದ್ಧಾರಕ್ಕಾಗಿ ನಾನು ಅಸೆಂಬ್ಲಿ ಬಾಗಿಲು ತರ್ತೇನೆ. ಅಕಸ್ಮಾತ್ ಅನ್ಯಾಯ ಆದ್ರೆ ನಿಮಗೋಸ್ಕರ ನಾನು ರಾಜೀನಾಮೆ ಬರ್ಕೊಡ್ತೇನೆ. ಅದು ಬೇಡವಾ, ನಿಮ್ಗಾಗಿ, ನಿಮ್ಮ ಏಳಿಗೆಗಾಗಿ ನಾನು ಡೆಲ್ಲಿವರೆಗೂ ನಡ್ಕೊಂಡು ಹೋಗ್ತೇನೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೇನೆ, ಬರಿಗಾಲಲ್ಲಿ. ಇಷ್ಟ ಹೇಳಿ ನಾನು ಇದರಿಂದ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಲೇಡೀಸ್. ಅಲ್ಲ ತಾಯಿ? ನಮಸ್ತೆ ನಮಸ್ತೆ. ವಾ ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಈ ಕೇಳಿ ಸರ್, ನಿಮ್ ಮಾತು ನಮ್ಗೆ ಸಮಾಧಾನ ತರಲಿಲ್ಲ. ಅಲ್ಲ ತಾಯಿ, ಇದು ಹೆಂಗಸರ ಹಬ್ಬ, ಗಂಡಸರು ಏನ್ ಮಾತಾಡಕ್ಕಾಗತ್ತೆ? ಸರ್, ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 2 ವರ್ಷ ಆಯ್ತು, ಇನ್ನೂ ಕೊಡ್ಸಿಲ್ಲ. ಯಾರಮ್ಮ ಹೇಳಿದ್ರು ನಾನು ಕೆಲಸ ಕೊಟ್ಟಿಲ್ಲ ಅಂತ? ಸ್ಟೇಜ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಮೈಕ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಚೇರ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಪೆಂಡಾಲು, ಬ್ಯಾನರು, ಸೀರಿಯಲ್ ಸೆಟ್ ಇವರೆಲ್ಲರಿಗೂ ಕೆಲಸ ಕೊಟ್ಟಿದೀವಿ. ನೀನ್ ನೋಡಿದ್ರೆ ಕೆಲಸ ಕೊಟ್ಟಿಲ್ಲ ಅಂತೀಯಲ್ಲಮ್ಮ. ಅಲ್ಲಮ್ಮ, ಇದಕ್ಕೋಸ್ಕರ ತಾನೇ ನಾವು ತಿಂಗಳಾದ್ರೂ ಒಂದೊಂದು ಪ್ರೋಗ್ರಾಮ್ ಮಾಡೋದು. ಅಲ್ಲ ಸರ್, ಇದು ಒಂದ್ ಕೆಲ್ಸನಾ? ಇಲ್ಲಮ್ಮ, ಇವ್ರುಗಳು ಓದಿರೋ ಒಟ್ಟಿಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿಗೆ ಹೇಳಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ತೀನಿ. ಸೈಡ್ ಬರ್ರಮ್ಮ, ಮೈಕ್ ಇದೆ ಏನೋ ದರಿದ್ರ ಅಂತಾರ ನಿಂತ್ಕೊಂಡು ನಿಂತೆ ಮಾಡ್ತಾ ಇದೆಯಲ್ಲ, ಏನಾಯ್ತು? ಎಲ್ಲೇ ಸೆಕ್ಯೂರಿಟಿ ಅವರು? ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕೂರಿಸಿದಾರೆ ನೋಡಿ. ಪೊಲೀಸ್? ಅಯ್ಯ ನೀನ್ ಹೇಳೆ, ನಮ್ ಸೆಕ್ಯೂರಿಟಿ ಆಫೀಸರ್ನ ಅರೆಸ್ಟ್ ಮಾಡಕ್ಕೆ ಯಾವನ ಪವರ್ ಕೊಟ್ಟಿದ್ ನಿಮ್ಗೆ? ಇನ್ ಮುಂದೆ ಸಿಟಿಲಿ ಪವರ್ ಕಟ್ ಇರಲ್ಲ ಅಂತ ಸಿಎಂ ಹೇಳಿದ್ ಘಳಿಗೆಲೆ ಒಬ್ಬ ಪವರ್ಫುಲ್ ಪೊಲೀಸ್ ಆಫೀಸರ್ ನಮ್ ಮೈಸೂರು ಜಿಲ್ಲೆ ಕಾಲಿಟ್ಟಿದ್ದು ಆಯ್ತು, ವಾರೆಂಟ್ ಇಶ್ಯೂ ಮಾಡಿದ್ದು ಆಯ್ತು. ಯಾವನವನು? ಹುಲಿ. ಅಲ್ಲಿ ನೋಡಿ. Anyone now won't ever listen to nobody. He is the unstoppable bully. Listen up, listen to me now. Gotta tell you something, listen to me now. You can never ever ever overpower bully. Power bully. Power bully. ದರ್ಶನ ಆದ ದಿನ ಕಾರ್ ಮುಗಿಸ್ಕೊಂತು, ಇವತ್ತು ನಮ್ಮನ್ ಮುಂಡ ಮುಚ್ಚುತ್ತೆ. ನೀನ್ ಬಂದಿದ್ ಒಳ್ಳೇದೇ ಆಯ್ತು. ನಮ್ ಸೆಕ್ಯೂರಿಟಿ ಅವ್ರನ್ನ ಬಿಡಕೇಳು. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿನ್ನೂ ಅರೆಸ್ಟ್ ಮಾಡಕ್ಕೆ ನಾನು ಬಂದಿರೋದು. ನನ್ನ ಅರೆಸ್ಟ್ ಮಾಡೋದಿರ್ಲಿ, ನನ್ನ ಮೈ ಮುಟ್ಟಿದ್ರೆ ಇಡೀ ಡಿಸ್ಟಿಕ್ ಹತ್ತುರಿಯುತ್ತೆ. ಹತ್ತದೇ ಇದ್ರೆ ಹಚ್ಚಕ್ಕೆ ಬೆಂಕಿ, ಹಚ್ಚಾದ್ಮೇಲೆ ಆರ್ಸಕ್ ನೀರು, ಎರಡೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ಕಮ್ ಆನ್, ಲೆಟ್ಸ್ ಗೋ. ನೋಡ್ರ, ನನ್ನ ಅರೆಸ್ಟ್ ಮಾಡ್ತಾನಂತ. ಪೊಲೀಸ್ರೆ, ನಮ್ ನಾಯಕನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ಬೆಂಕಿ ಎತ್ಕೊಂಡು ಸತ್ತೋಗ್ತೀವಿ. ನೀವೇನಾದ್ರೂ ನಮ್ಮ ಅಣ್ಣನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ನೇಣ್ ಹಾಕೊಂಡು ಸತ್ತೋಗ್ತೀವಿ. ನಮ್ ಸಾಹೇಬ್ರನ್ನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲ ವಿಷ ಕೊಟ್ಟು ಸತ್ತೋಗ್ತೀವಿ. ಸಾಯಕ್ಕಾಸೆ ಇರೋರು, ಇವ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಆಗಿರೋರು ಯಾರೇ ಇದ್ರು ಸರಿ, ಬನ್ನಿ. ನೇಣ್ ಹಾಕೊಂಡ್ ಸಾಯೋರ್ಗೆ ಹಗ್ಗ ಫ್ರೀ, ವಿಷ ಕುಡಿದ್ ಸಾಯೋರ್ಗೆ ವಿಷ ಫ್ರೀ, ಚುಚ್ಕೊಂಡ್ ಸಾಯೋರ್ಗೆ ಚಾಕು ಫ್ರೀ. ನಿಮ್ಮನ್ ಯಾರು ತಡೆಯಲ್ಲ, ಆಂಬುಲೆನ್ಸ್ ಕೂಡ ಬರಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ಬನ್ನಿ, ಯಾರಿದ್ದೀರಾ? ಇಂಥ ಅಲ್ಲೋಡೆ ಕಲ್ಲ ಟೋಪಿ ಆಟಗಳೆಲ್ಲ ತುಂಬಾ ನೋಡಿದ್ದೀನಿ.
ಕಾಸು ತಗೊಳ್ಳೋರೆಲ್ಲ ಹಿಂದೆ ಬರಲ್ಲ, ಹಿಂದೆ ಬರೋರೆಲ್ಲ ಜೈಕಾರ ಹಾಕಲ್ಲ, ಜೈಕಾರ ಹಾಕೋರೆಲ್ಲ ಪ್ರಾಣ ಕೊಡಲ್ಲ, ಪ್ರಾಣ ಕೊಡೋರೆಲ್ಲ ಮಹಾತ್ಮರು ಅಲ್ಲ. ಹೋಗೋಣ. ನೋಡು, ನನ್ನ ಅರೆಸ್ಟ್ ಮಾಡಕ್ಕೆ 28 ಜನರ ಸೈನ್ ಬೇಕು. ಅದಾದ್ರೂ ಗೊತ್ತಲ್ಲ. ಆ 28 ಜನರ ಜೊತೆ 29ನೇದು ಅಂದ್ರೆ ನನ್ ಸೈನು ಇದೆ. ಸರಿಗೆ ಇವತ್ತು ನಮ್ಮನು ಪರ್ಫೆಕ್ಟ್ ವೆಹಿಕಲ್ ಅಲ್ಲ